ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಶುರುವಾಗಿದೆ. ಏನಾದರೂ ಕೊಡು ತಿನ್ನೋದಕ್ಕೆ ಅಂತ ಕೇಳ್ತಾನೇ ಇರ್ತಾರೆ. ಹಾಗಾಗಿ ಇವತ್ತು ನಾನು ಈ ಅವಲಕ್ಕಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ರುಚಿನೂ ಆಗಿರುತ್ತೆ, ಟೈಮ್ ಪಾಸ್ಗೆ ತಿನ್ನೋಕ್ಕೆ ಎಕ್ಸಲೆಂಟ್ ಆಗಿರುತ್ತೆ, ಆರೋಗ್ಯಕರನೂ ಹೌದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅವಲಕ್ಕಿ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಮೊದಲು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದಮೇಲೆ ಇಲ್ಲಿ ಕೆಂಪು ಮೆಣಸಿನಕಾಯಿನ ಅರ್ಧ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 2 ತುಂಬು ಬೆಳ್ಳುಳ್ಳಿನ ಸಿಪ್ಪೆ ಲೈಟಾಗಿ ತೆಗೆದುಬಿಟ್ಟು ಲೈಟಾಗಿ ಕ್ರಷ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಕೆಂಪು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬಹುದು. ಆ ಬೆಳ್ಳುಳ್ಳಿ ಮುಕ್ಕಾಲು ಭಾಗದಷ್ಟು ಆಗಿದೆ ಅಂದಾಗ ಇಲ್ಲಿ ಒಂದು 5ರಿಂದ 6 ಹಸಿಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳಿ ಮತ್ತೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಬೆಳ್ಳುಳ್ಳಿಗೆ ಹಸಿಮೆಣಸಿನಕಾಯಿಗೆ ಉಪ್ಪಿನಂಶ ಸೇರಿಕೊಳ್ಳಿ ಅಂತ. ಈಗ ಈ ಉಪ್ಪಿನಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿದಾಗ ಹಸಿಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪನ್ನು ಹೀರಿಕೊಂಡು ತುಂಬಾ ರುಚಿಯಾಗಿ ಬರುತ್ತೆ. ಈಗ ಬೆಳ್ಳುಳ್ಳಿ ಆಲ್ಮೋಸ್ಟ್ ಆಗಿದೆ ಅಂದಾಗ ಇದಕ್ಕೆ 6 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 6 ಟೇಬಲ್ ಸ್ಪೂನಷ್ಟು ಹುರಿದಿರೋ ಅಂಥ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನಿಮಗೆ ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೋದು, ಇಷ್ಟು ಅಷ್ಟು ಅಂತ ಏನಿಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಧಾರಾಳವಾಗಿ ಕರಿಬೇವಿನೆಲೆ ಹಾಕ್ಕೊಂಡು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನೆಲೆ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೆ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅಂತ. ಇದ್ರ ಜೊತೆಗೆ ನೀವು ಗೋಡಂಬಿ ಬೀಜ ಹಾಗೆಯೇ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೋಬೋದು. ನಾನಿವತ್ತು ಸೇರಿಸಿಲ್ಲ. ಇದಾದಮೇಲೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು ದೊಡ್ಡ ಪಾತ್ರೆಯಲ್ಲಿ 1 ಪಾತ್ರೆಯಷ್ಟು ಪೇಪರ್ ಅವಲಕ್ಕಿನ ಸೇರಿಸಿ ಅದನ್ನು ಸಹ ಇಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಹಾಗೆಯೇ ಉಪ್ಪಿನಂಶ ಸ್ವಲ್ಪ ಕಡಿಮೆ ಇದೆ ಅನಿಸೋದ್ರಿಂದ ಮತ್ತೆ ಉಪ್ಪಿನ ಪುಡಿನ ಮೇಲೆ ಸೇರಿಸಿ ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಪೇಪರ್ ಅವಲಕ್ಕಿನ ಮೊದಲೇ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ, ಹಾಗಾಗಿ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಆಗಿಲ್ಲ ಅಂದರೆ ಮೊದಲೊಂದು ಸರಿ ಬಾಡಿಸ್ಕೊಬಿಟ್ಟು ಆಮೇಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿದರೆ ಹಾಕೋಂಥ ಸಾಮಗ್ರಿಗಳನ್ನೆಲ್ಲ ಹಾಕಾಗಿದೆ. ಈಗ ಫ್ಲೇಮನ್ನು ಲೋನಲ್ಲೇ ಇಟ್ಕೊಂಡು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಎಲ್ಲ ಕಡೆಯೂ ಸೇರಿಸಿ ಮಿಕ್ಸ್ ಮಾಡಿ ಪೇಪರ್ ಅವಲಕ್ಕಿ ಯೆಲ್ಲೋ ಕಲರ್ ಬರಬೇಕು. ಹಾಗೆ ಒಗ್ಗರಣೆಯೂ ಸಹ ಚೆನ್ನಾಗಿ ಎಲ್ಲ ಕಡೆಯೂ ಸೇರ್ಕೋಬೇಕು. ಇದು ಮಾಡೋದಕ್ಕೆ ಅಬ್ಬಬ್ಬ ಅಂದರೆ 10 ನಿಮಿಷ ಸಾಕಷ್ಟೇ. ಪೇಪರ್ ಅವಲಕ್ಕಿನ ನಾನು ಬಿಸಿಲಲ್ಲೇ ಒಣಗಿಸಿರೋದ್ರಿಂದ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ. ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಷ್ಟೇ. ತುಂಬಾ ಸುಲಭವಾಗಿ ಮಾಡಬಹುದು, ರುಚಿನೂ ಆಗಿರುತ್ತೆ, ಟೈಮ್ ಪಾಸು ಆಗುತ್ತೆ, ಹಾಗೆ ತಿಂದರೆ ಹೊಟ್ಟೆನೂ ಸಹ ತುಂಬುತ್ತೆ. ರುಚಿಯಾದಂಥ ಆರೋಗ್ಯಕರವಾದಂಥ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಪೇಪರ್ ಅವಲಕ್ಕಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಾಡಿ, ತುಂಬ ಬೇಗ ಆಗೋಗ್ಬಿಡುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಇದನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ. ಆರೋಗ್ಯಕರವಾಗಿರುತ್ತೆ, ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.